ಇದರಲ್ಲಿ ಏನಿದೆ ಅಂತಂದ್ರೆ ಸಂವಿಧಾನದ ಪೂರ್ವ ಪೀಠಿಕೆಯಲ್ಲಿ ನಾವು ನೋಡಬಹುದಾಗಿದೆ. ಇದೀಗ ಸಂವಿಧಾನದ ಪೂರ್ವ ಪೀಠಿಕೆಯನ್ನ ಓದಲು ಆಗಮಿಸ್ತಾ ಇದ್ದಾರೆ ಪುಟಾಣಿಗಳಾದ ಕುಮಾರಿ ಅಂಜನಿ ಮಂಜುನಾಥ್, ಗುಡ್ಡದ ಕ್ಯಾಂಪ್. ಮಾಧ್ಯಮಗಳೆಲ್ಲ ಸುದ್ದಿಯಾದಂತ ಪುಟಾಣಿ ಅಂಜನಿ, ಅದರೊಟ್ಟಿಗೆ ಡಾಕ್ಟರ್ BR ಅಂಬೇಡ್ಕರ್ ಅವರ ವೇಷಭೂಷಣವನ್ನು ಹಾಕಿಕೊಂಡಂತಹ ಪುಟ್ಟ ಪೋರ ಸಚೇತ್ ಕುಮಾರ್ ನಟರಾಜ್. ಸಚೇತ್ ಕುಮಾರ್ ನಟರಾಜ್ ಅಂಗನವಾಡಿ ಶಾಲೆಯ ಮಕ್ಕಳು, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ, ಡಾಕ್ಟರ್ BR ಅಂಬೇಡ್ಕರ್ ಅವರು ಮೈಕ್ ಕೊಡ್ಬೇಕು ಅವ್ರಿಗೆ. ಸಂವಿಧಾನ ಪೀಠಿಕೆ ಓದೋದಲ್ಲ, ಸಂವಿಧಾನದ ಪೂರ್ವ ಪೀಠಿಕೆಯನ್ನ ಕುಮಾರಿ ಅಂಜನಿ ಅವರು ಹೇಳ್ತಾ ಇದ್ದಾರೆ, ಓದ್ತಾ ಇದ್ದಾರೆ. ನಾನು ಅಂಗನವಾಡಿಯಲ್ಲಿ ಓದುತ್ತಿದ್ದೇನೆ. ಭಾರತದ ಸಂವಿಧಾನ ಪೀಠಿಕೆ ಹೇಳುತ್ತಿದ್ದೇನೆ. ಎಲ್ಲರೂ ಕೈ ಮುಂದೆ ಚಾಚಿ. ಭಾರತದ ಸಂವಿಧಾನ ಪೀಠಿಕೆ. ಭಾರತದ ಪ್ರಜೆಗಳಾದ ನಾವು ಭಾರತವನ್ನು ಸಾರ್ವಭೌಮ ಸಮಾಜವಾದಿ ಜಾತ್ಯತೀತ ಪ್ರಜಾಸತ್ತಾತ್ಮಕ ಗಣರಾಜ್ಯವನ್ನಾಗಿ ರೂಪಿಸುವುದಕ್ಕಾಗಿ ಭಾರತದೆಲ್ಲ ಪ್ರಜೆಗಳಿಗೆ ಸಾಮಾಜಿಕ, ಆರ್ಥಿಕ ಮತ್ತು ರಾಜಕೀಯ ನ್ಯಾಯವನ್ನ ವಿಚಾರ, ಅಭಿವ್ಯಕ್ತಿ, ನಂಬಿಕೆ, ಧರ್ಮ ಮತ್ತು ಉಪಾಸನೆಯ ಸ್ವಾತಂತ್ರ್ಯವನ್ನು ಸ್ಥಾನಮಾನ ಮತ್ತು ಅವಕಾಶಗಳ ಸಮಾನತೆಯನ್ನು ದೊರೆಯುವಂತೆ ಮಾಡುವುದಕ್ಕಾಗಿ ವ್ಯಕ್ತಿ ಗೌರವ, ದೇಶದ ಏಕತೆ ಮತ್ತು ಸಮತೆಯಾಗಿ ಎಲ್ಲರಲ್ಲಿ ಭಾತೃತ್ವ ಭಾವನೆಯನ್ನು ಮೂಡಿಸುವುದಕ್ಕಾಗಿ ದೃಢ ಸಂಕಲ್ಪ ಮಾಡಿ ನಮ್ಮ ಸಂವಿಧಾನ ಸಭೆಯಲ್ಲಿ 1949ನೇ ಇಸ್ವಿಯ ನವೆಂಬರ್ ತಿಂಗಳ 26ನೇ ದಿನದಂದು ಈ ಸಂವಿಧಾನವನ್ನು ನಮಗೆ ನಾವೇ ಅರ್ಪಿಸಿಕೊಂಡು ಅಂಗೀಕರಿಸಿ ಶಾಸನವಾಗಿ ವಿಧಿಸಿಕೊಂಡಿದ್ದೇವೆ. ಶಬಾಷ್. ಅಲ್ಲಿಂದ್ರಮ್ಮ, ಈ ಕಡೆ ನಿಲ್ಲಮ್ಮ. ಪುಟಿ ಒಂದು ನಿಮಿಷ ಸರ್. 4.5 ವರ್ಷದ ಪೋರಿ ನಮ್ಮ ಸಂವಿಧಾನದ ಪೂರ್ವ ಪೀಠಿಕೆಯನ್ನ ಅಚ್ಚುಕಟ್ಟಾಗಿ ಓದಿದ್ರು, ಎಲ್ಲರಿಗೂ ತಿಳಿಸಿದ್ರು. ಪುಟಾಣಿಗೆ ಧನ್ಯವಾದಗಳನ್ನ, ಒಂದು ಜೋರಾದ ಚಪ್ಪಾಳೆಯ ಮುಖಾಂತರ ಅವರಿಗೆ ಧನ್ಯವಾದಗಳನ್ನ ಅರ್ಪಿಸೋಣ. ಕುಮಾರಿ ಅಂಜನಿ ಮಂಜುನಾಥ್, ಏನ್ ನಿನ್ನ ಹೆಸರು? ಗುಡ್ಡದ ಕ್ಯಾಂಪ್. ನಿನ್ನ ಹೆಸರೇನು? ಅಂಜನಿ. ಪುಟಾಣಿ ನಮ್ಮ ಸಂವಿಧಾನದ ಒಡವೆನೆ ಅಂತ ಹೇಳ್ಬೋದು. ಸಂವಿಧಾನದ ಪೂರ್ವ ಪೀಠಿಕೆಯನ್ನ ತುಂಬಾ ಅತ್ಯದ್ಭುತವಾಗಿ ಓದಿದ್ದಾರೆ, ಜೊತೆಗೆ ಎಲ್ಲರಿಗೂ ಓದಿಸಿದ್ದಾರೆ. ಅವ್ರಿಗೆ ಧನ್ಯವಾದ. ಹಾಗೆ ಕಂದಾಯ ಹೆಡ್ಸ್ ಆಫ್ ಕಂದ ನಿಮ್ಗೆ. ಹಾಗೆ ಸಚೇತ್ ಕುಮಾರ್ ನಟರಾಜ್ ಅವರು ಅಂಬೇಡ್ಕರ್ ಅವರ ವೇಷಭೂಷಣವನ್ನು ಹಾಕಿದ್ರು. ಅಂಬೇಡ್ಕರ್ ಅವರ ವೇಷಭೂಷಣದಲ್ಲಿ ಕೈಯನ್ನ ಮೇಲೆತ್ಕೊಂಡು ಒಂದು ಪುಸ್ತಕವನ್ನು ಇಟ್ಕೊಂಡಿದ್ರು. ಅವರು 32 ಡಿಗ್ರಿಗಳನ್ನ ಡಾಕ್ಟರ್ BR ಅಂಬೇಡ್ಕರ್ ಅವರು ತಗೊಂಡಿದ್ರು ಅನ್ನೋದಕ್ಕೆ, ಅವರ ಓದಿಗೆ ಎಷ್ಟೊಂದು ಪ್ರಾಶಸ್ತ್ಯವನ್ನ ಕೊಟ್ಟಿದ್ರು ಅನ್ನೋದನ್ನ ನಾವು ನೋಡ್ಬೋದು. ಇದೀಗ 76ನೇ ಗಣರಾಜ್ಯೋತ್ಸವ ಸಂದರ್ಭದಲ್ಲಿ ಪಾಲ್ಗೊಂಡಂತ ಸರ್ವರನ್ನ ಕುರಿತು ಇದೀಗ
ಗೌರವ ಸಂದೇಶವನ್ನ ನೀಡಲಿದ್ದಾರೆ. ಅಧ್ಯಕ್ಷರು ರಾಷ್ಟ್ರೀಯ ಹಬ್ಬಗಳ ಆಚರಣೆ ಸಮಿತಿ ಗಂಗಾವತಿ ಹಾಗೆ ತಹಸೀಲ್ದಾರರು ಶ್ರೀ ಯು ನಾಗರಾಜ್ ಸರ್ ಅವರು ನಿಮಗೆ ಸಂದೇಶವನ್ನ ನೀಡಲಿದ್ದಾರೆ. ಜನನಿ ಜನ್ಮ ಭೂಮಿಶ್ಚ ಸ್ವರ್ಗಾದಪಿ ಗರೀಯಸಿ. ಭಾರತ ನನ್ನ ದೇಶ, ಭಾರತ ನನ್ನ ತಾಯಿ, ನನ್ನ ದೇಶ ನನ್ನ ಹೆಮ್ಮೆ. ಈ ಹೆಮ್ಮೆಯ ನಾಡಿನಲ್ಲಿ ಇಂದು ಗಣರಾಜ್ಯೋತ್ಸವದ ಸಂಭ್ರಮ. ಈ ಸಂಭ್ರಮದ ಆಚರಣೆಗೆ ಆಗಮಿಸಿರುವ ಸರ್ವರಿಗೂ ಪ್ರಜಾ ರಾಜ್ಯೋತ್ಸವದ ಶುಭಾಶಯಗಳು. ಭಾರತ ಬ್ರಿಟಿಷ್ ಆಳ್ವಿಕೆಯಿಂದ 1947ರಲ್ಲಿ ಸ್ವಾತಂತ್ರ್ಯ ಪಡೆಯಿತು. ಸುದೀರ್ಘ ಸ್ವಾತಂತ್ರ್ಯ ಸಂಗ್ರಾಮ ಮತ್ತು ಲಕ್ಷಾಂತರ ಜನರ ತ್ಯಾಗ ಬಲಿದಾನದಿಂದ ಹೊಂದ ಈ ಸ್ವಾತಂತ್ರ್ಯ ಅಪೂರ್ಣವಾಗಿತ್ತು. ಏಕೆಂದರೆ ಆ ಸಮಯದಲ್ಲಿ ನಮ್ಮ ದೇಶಕ್ಕೆ ಬೇಕಾದ ಸಂವಿಧಾನ ಇರಲಿಲ್ಲ. ಸಂವಿಧಾನ ರಚನೆಯ ಸವಾಲು ಭಾರತೀಯರ ಮುಂದಿತ್ತು. ಸ್ವಾತಂತ್ರ್ಯ ಬಳಿಕ 2.5 ವರ್ಷಗಳ ನಂತರ ಸಂವಿಧಾನ ಶಿಲ್ಪಿ ಡಾಕ್ಟರ್ BR ಅಂಬೇಡ್ಕರ್ ಅವರ ನೇತೃತ್ವದಲ್ಲಿ ಸಂವಿಧಾನ ರಚನೆಗೊಂಡು ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಅವರ ಅಧ್ಯಕ್ಷತೆಯಲ್ಲಿ